ವಿಶೇಷವಾಗಿ ಶುಭ ಕನಸುಗಳು ಬಿದ್ದಾಗ ಅವುಗಳನ್ನು ಯಾರಿಗಾದರೂ ಹೇಳಿದರೆ ಅವು ಫಲಿಸದೆ ಹೋಗಬಹುದು ಎಂಬ ನಂಬಿಕೆಯಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಿದ್ರಾವಸ್ಥೆಯಲ್ಲಿ ಕಾಣುವ ಪ್ರತಿಯೊಂದು ಕನಸುಗಳು ಅದರದ್ದೇ ಆದ ಅರ್ಥವನ್ನು ಹೊಂದಿರುತ್ತದೆ. ಕೆಲವೊಬ್ಬರಿಗೆ ಅಂತಹ ಕನಸುಗಳ ಅರ್ಥ ತಿಳಿದಿದ್ದರೆ ಇನ್ನೂ ಕೆಲವರಿಗೆ ಅವುಗಳ ಅರ್ಥ ತಿಳಿದಿರುವುದಿಲ್ಲ. ನಾವು ಕಾಣುವ ಹೆಚ್ಚಿನ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗಬಹುದಾದ ಘಟನೆಗಳ ಕುರಿತು ಮಾಹಿತಿಯನ್ನು ನೀಡುತ್ತದೆ ಹಾಗೂ ನಾವು ಕಾಣುವ ಕೆಲವು ಕನಸುಗಳನ್ನು ರಹಸ್ಯವಾಗಿಟ್ಟರೆ ತುಂಬ ಒಳ್ಳೆಯದು ಎಂದು ಹೇಳಲಾಗಿದೆ. ಇಂತಹ ಕನಸುಗಳನ್ನು ನಾವು ಇತರರಿಗೆ ಹೇಳುವುದರಿಂದ ಆ ಕನಸುಗಳು ನಮಗೆ ಶುಭ ಫಲಗಳನ್ನು ನೀಡುವ ಬದಲಾಗಿ ಅಶುಭ ಫಲಗಳನ್ನು ಹಾಗೂ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಇಲ್ಲಿ ಹೇಳಲಾದ ಕನಸುಗಳು ನಿಮಗೆ ಬಿದ್ದರೆ ಯಾರಿಗಾದರೂ ಅದನ್ನು ಹೇಳಲು ಹೋಗಬಾರದು. ಈ ಕನಸುಗಳ ಬಗ್ಗೆ ಇತರರಿಗೆ ಹೇಳುವುದರಿಂದ ಜೀವನ ಪೂರ್ತಿ ಸಂಕಷ್ಟಗಳು ತುಂಬಿಕೊಂಡಿರುತ್ತದೆ. ಹಾಗಾಗಿ ಇಂತಹ ಕನಸುಗಳು ಬಿದ್ದಾಗ ನಾವು ಅದರ ಬಗ್ಗೆ ಯಾರಿಗೂ ಹೇಳಬಾರದು. ಸ್ವಪ್ನಶಾಸ್ತ್ರದಲ್ಲಿ ನಾವು ಇಂತಹ ಕನಸುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಯಾರಲ್ಲಿಯೂ ನಾವುಗಳು ಚರ್ಚಿಸಲು ಕೂಡ ಹೋಗಬಾರದು. ಇಂತಹ ಶುಭ ಕನಸುಗಳು ಬಿದ್ದಾಗ ಅದರ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ಅದು ಅಶುಭ ಅಥವಾ ಕೆಟ್ಟ ಪರಿಣಾಮವನ್ನುಂಟು ಮಾಡುವುದು. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಯಾವ ಕನಸನ್ನು ಇತರರಿಗೆ ಹೇಳಬಾರದು. ಈ ಕನಸನ್ನು ಯಾರಿಗಾದರೂ ಹೇಳಿದರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ವೀಕ್ಷಕರೇ, ಯಾವ ಕನಸುಗಳು ಎಂಬುದನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಯಾಕಂದರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ. ನಿಮ್ಮ ಭವಿಷ್ಯದ ಬಗ್ಗೆ ಶುಭ ಸೂಚನೆಯನ್ನು ನೀಡುವಂತಹ ಕನಸೆಂದರೆ ಅದುವೇ ನೀವು ಕನಸಿನಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡುವುದಾಗಿದೆ. ನೀವು ಕನಸಿನಲ್ಲಿ ಹೂವಿನಿಂದ ತುಂಬಿಕೊಂಡಿರುವ ಉದ್ಯಾನವನವನ್ನು ನೋಡಿದರೆ ಅಥವಾ ಹೂಗಳ ಮಧ್ಯದಲ್ಲಿ ಕುಳಿತಿರುವ ಹಾಗೆ ಕನಸನ್ನು ಕಂಡರೆ ಅದು ಭವಿಷ್ಯದಲ್ಲಿ ನಿಮಗೆ ಎದುರಾಗಬಹುದಂತಹ ಶುಭ ಸುದ್ದಿಯನ್ನು ಸೂಚಿಸುತ್ತದೆ. ಈ ಶುಭ ಸುದ್ದಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದು. ಒಂದು ವೇಳೆ ನೀವು ಈ ಕನಸನ್ನು ಇತರರ ಬಗ್ಗೆ ಹಂಚಿಕೊಂಡರೆ ಅದು ನಿಮಗೆ ಶುಭ ಸುದ್ದಿಯನ್ನು ತಂದುಕೊಡುವ ಬದಲು ಕೆಟ್ಟ ಸುದ್ದಿಯನ್ನು ತಂದುಕೊಡುವುದೇ ಹೆಚ್ಚು. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಬೆಳ್ಳಿ ನಾಣ್ಯವಾಗಿರಬಹುದು ಅಥವಾ ಬೆಳ್ಳಿಯ ವಸ್ತುಗಳಾಗಿರಬಹುದು ತುಂಬಿದಂತಹ ಹೂಜಿಯನ್ನು ನೋಡಿದರೆ ಅದು ಅತ್ಯಂತ ಶುಭ ಕನಸಾಗಿರುತ್ತದೆ. ಇಂತಹ ಕನಸುಗಳು ನಮಗೆ ಭವಿಷ್ಯದ ಬಗ್ಗೆ ಧನ ಸಂಪತ್ತಿನ ಸೂಚನೆಯನ್ನು ನೀಡುತ್ತದೆ. ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿಯ ವಸ್ತುಗಳು ತುಂಬಿದ ಹೂಜಿಯನ್ನು ನೀವು ಕನಸಿನಲ್ಲಿ ನೋಡಿದರೆ ಅದರ ಬಗ್ಗೆ ಯಾರೊಂದಿಗೂ ಚರ್ಚಿಸಲು ಹೋಗಬೇಡಿ. ಈ ಕನಸಿನ ಬಗ್ಗೆ ಯಾರಿಗೂ ಹೇಳಲು ಕೂಡ ಹೋಗಬೇಡಿ. ನಿಮಗೆ ಈ ಕನಸು ಬಿದ್ದರೆ ನಿಮ್ಮಲ್ಲಿ ಹಣವು ವೃದ್ಧಿಯಾಗುತ್ತದೆ. ಇದು ಅಪಾರ ಧನಾಗಮನ ಕನಸಾಗಿದೆ. ಈ ಕನಸಿನ ಬಗ್ಗೆ ನೀವು ಇತರರ ಬಳಿ ಚರ್ಚಿಸುವುದರಿಂದ ಅದು ನಿಮಗೆ ವಿರುದ್ಧವಾದ ಫಲಿತಾಂಶವನ್ನು ನೀಡುತ್ತದೆ. ಈ ಕನಸು ಧನಾಗಮನ ಕನಸಾಗಿದ್ದರೂ ನೀವು ಇತರರಿಗೆ ಹೇಳುವುದರಿಂದ ಅದು ನಿಮ್ಮಲ್ಲಿ ಹಣದ ನಷ್ಟವನ್ನು ಸೃಷ್ಟಿಸುತ್ತದೆ. ನಾವು ನಮ್ಮ ಕನಸಿನಲ್ಲಿ ದೇವರನ್ನು ನೋಡುವುದು ಶುಭ ಕನಸಾಗಿದೆ. ಈ ಕನಸು ನಮ್ಮ ಜೀವನದಲ್ಲಿ ತೊಂದರೆಗಳು ದೂರಾಗಲಿವೆ ಎಂಬುದನ್ನು ಸೂಚಿಸುತ್ತದೆ. ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು ಕೊನೆಗೊಳ್ಳಲಿವೆ ಎಂಬುದನ್ನು ಹೇಳುತ್ತದೆ. ಒಂದು ವೇಳೆ ಈ ಕನಸು ಬಿದ್ದಾಗ ನೀವು ಅದನ್ನು ಇತರರಿಗೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದೂರಾಗುವ ಬದಲು ಇದ್ದ ಸಮಸ್ಯೆಗಳೊಂದಿಗೆ ಮತ್ತಷ್ಟು ಸಮಸ್ಯೆಗಳು ಸೇರಿಕೊಳ್ಳಲು ಪ್ರಾರಂಭವಾಗುತ್ತವೆ. ಹಾಗಾಗಿ ದೇವರ ಕನಸಿನ ಬಗ್ಗೆಯೂ ಇತರರ ಬಳಿ ಹೇಳಬೇಡಿ. ವೀಕ್ಷಕರೇ, ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಈ 3 ಕನಸುಗಳನ್ನು ನೋಡಿದಾಗ ಅವುಗಳ ಬಗ್ಗೆ ಯಾರಲ್ಲಿಯೂ ಚರ್ಚಿಸಲು ಹೋಗಬೇಡಿ. ಈ ಕನಸುಗಳ ಕುರಿತು ನೀವು ಇತರರಿಗೆ ಹೇಳುವುದರಿಂದ ಅದು ನಿಮ್ಮ ಜೀವನದಲ್ಲಿ ಶುಭ ಕನಸಾಗಿ ಉಳಿಯುವ ಬದಲು ಕೆಟ್ಟ ಕನಸಾಗಿ ಉಳಿದುಕೊಳ್ಳಬಹುದು. ಕನಸು ಒಂದು ಆತ್ಮೀಯ ಅನುಭವವಾದ್ದರಿಂದ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಅದರ ಶಕ್ತಿ ಅಥವಾ ವಿಶೇಷತೆಯನ್ನು ಕಡಿಮೆ ಮಾಡಬಹುದು. ಅಂತಹ ಕನಸು ಬಿದ್ದರೆ ಅಥವಾ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಉಳಿಸಿಕೊಳ್ಳುವುದು ಒಳ್ಳೆಯದು. ಪ್ರಿಯ ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ
ಹೆಚ್ಚಾಗಿ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.